ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಡಿಫ್ರೆಂಟಾಗಿ ಒಂದು ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ಈ ಡಿಸೈನ್ಗೆ ಈ ಥರ ಒಂದು ನಾರ್ಮಲ್ ನೀಡಲ್ಗೆ 4 ಎಳೆ ಕಾಟನ್ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಿ. ಪಲ್ಲು ಯಾವ ಕಲರ್ ಇರುತ್ತೋ ಅದೇ ಕಲರ್ ಥ್ರೆಡನ್ನು ಯೂಸ್ ಮಾಡ್ಕೊಳ್ಳಿ. ಓಕೆ, ನೋಡಿ, ಮೊದಲು ಸ್ಟಾರ್ಟಿಂಗಲ್ಲಿ ಈ ಥರ ನೀಡಲ್ನಿಂದ ಸೀರೆಗೆ ಲಾಕನ್ನು ಮಾಡ್ಕೋಬೇಕು, ಬಿಚ್ಕೊಳ್ದೇ ಇರೋ ಥರ. ನೀವು ಸೀರೆಗೆ ಮಾಡ್ತಾ ಇದ್ದರೆ ಒಂದು 3ರಿಂದ 4 ಸಲ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ 3mm ರೌಂಡ್ ಬೀಡ್ಸನ್ನು ಯೂಸ್ ಮಾಡ್ಕೋತಿದ್ದೀನಿ, ಗೋಲ್ಡ್ ಕಲರು. ಮೊದಲು 5 ಬೀಡ್ಸ್ಗಳನ್ನು ಹಾಕಬೇಕು. ಐದು ಬೀಡ್ಸ್ಗಳನ್ನು ಹಾಕ್ತೀನಿ. ಐದು ಬೀಡ್ಸ್ ಹಾಕಿದ್ದೀನಿ. ಇನ್ನೂ 5 ಬೀಡ್ಸು ಇದರ ಒಳಗಡೆ ಹಾಕ್ತೀನಿ. ಮೊದಲು ಸ್ಟಾರ್ಟಿಂಗಲ್ಲಿ 10 ಬೀಡ್ಗಳನ್ನು ಹಾಕಬೇಕಾಗತ್ತೆ. ಈ ಡಿಸೈನ್ಗೆ ಈ ಒಂದೇ ತರಹದ ಬೀಡ್ಗಳನ್ನು ಯೂಸ್ ಮಾಡಿದ್ದೀನಿ. ಜಾಸ್ತಿ ಬೀಡ್ಸ್ ಬೇಕಾಗುತ್ತೆ ಇದಕ್ಕೆ. ಟೋಟಲ್ 10 ಬೀಡ್ಗಳನ್ನು ಹಾಕಿ ಇಲ್ಲಿ ಪಕ್ಕದಲ್ಲೇ 1 ಪಾಯಿಂಟಷ್ಟು ಬಿಟ್ಕೊಂಡು ಇಲ್ಲಿ ನೀಡಲ್ನ ಚುಚ್ಚಿ ದಾರನ ತರಬೇಕು. ಅದಾದಮೇಲೆ ಈ ಥರ ಮೇಲ್ಗಡೆಯಿಂದ 5 ಬೀಡ್ಗಳಿಂದ ಈ ದಾರನ ಹೊರಗಡೆ ತೆಗಿಬೇಕು. 10 ಬೀಡ್ ಹಾಕಿದ್ನಲ್ಲ, 5 ಬೀಡಿಂದ ದಾರನ ಹೊರಗಡೆ ತೆಗಿತೀನಿ. ಈ 5 ಬೀಡಿಂದ ಈ ದಾರನ ಹೊರಗಡೆ ತೆಗೆದ ಮೇಲೆ ಇವಾಗ ಮತ್ತೆ 5 ಬೀಡ್ಗಳನ್ನು ಹಾಕಬೇಕು. ಈ 5 ಬೀಡ್ಗಳನ್ನು ಹಾಕಿ ಮತ್ತೆ ಸೇಮ್ ಇಲ್ಲಿ ಎಷ್ಟು ಡಿಸ್ಟೆನ್ಸ್ ತಗೊಂಡಿದ್ನೋ ಅಷ್ಟೇ ಡಿಸ್ಟೆನ್ಸ್ಗೆ ಇಲ್ಲೂ ಕೂಡ ಈ ಥರ ತಗೋಬೇಕು. ಈಗ ಇಲ್ಲೂ ಕೂಡ ಈ 5 ಬೀಡಿಂದ ಈ ದಾರನ ಹೊರಗಡೆ ತೆಗಿಬೇಕು. ಇವಾಗ ಈ ಥರ ಬರಬೇಕು. ಮತ್ತೆ 5 ಬೀಡ್ಗಳನ್ನು ಹಾಕ್ತೀನಿ. ಸೇಮ್ ಮತ್ತೆ ಇದೇ ಥರ ತಗೋತೀನಿ. ಇಲ್ಲೂ ಕೂಡ ಈ ಬೀಡಿಂದ ಹೊರಗಡೆ ತೆಗಿತೀನಿ. 5 ಬೀಡಿಂದ ಈ ದಾರನ ಹೊರಗಡೆ ತೆಗಿಬೇಕು. ಓಕೆ, ಈ ಥರ ತೆಗೆದ ಮೇಲೆ ಈ ಥರ ಟಜಲ್ ತಗೊಂಡಿದ್ದೀನಿ, 127 ಇರೋದು. ಇದನ್ನು ಡಬಲ್ ಮಾಡಿಕೊಂಡಾಗ 247 ಆಗುತ್ತೆ. ಇವಾಗ ಇದನ್ನು ಟಜಲನ್ನು ಥ್ರೆಡ್ ಒಳಗಡೆ ಆ್ಯಡ್ ಮಾಡ್ಕೋಬೇಕು. ಈ ಟಜಲನ್ನು ಆ್ಯಡ್ ಮಾಡಿದ ಮೇಲೆ ಇಲ್ಲಿ ಈ 5 ಬೀಡ್ಸ್ ಇದೆಯಲ್ಲ, ಫಸ್ಟ್ ಒನ್ ಹಾಕಿದ್ದೀನಲ್ಲ, ಈ 5 ಬೀಡ್ಸಿಂದ ಈ ದಾರನ ಮೇಲ್ಗಡೆ ತಗೋಬೇಕು. ನೋಡಿ, ಈ ಥರ ಬರುತ್ತೆ ಡಿಸೈನ್. ಈಗ ಮೇಲ್ಗಡೆ ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ. ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಜಾಸ್ತಿ ಎಳೆದು ಲಾಕ್ ಮಾಡಲಿಕ್ಕೆ ಹೋಗಬೇಡಿ, ನಿಧಾನಕ್ಕೆ ಮಾಡ್ಕೊಳ್ಳಿ. ನೀವು ಸೀರೆಗೆ ಮಾಡ್ತಾ ಇದ್ದರೆ ಒಂದು 3ರಿಂದ 4 ಸಲ ಲಾಕ್ ಮಾಡಿಕೊಂಡು ಬ್ಯಾಕ್ ಸೈಡಲ್ಲಿ ಒಂದು ಸಲ ಲಾಕ್ ಮಾಡಿಕೊಂಡು ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳಿ. ಈ ಕಾಟನ್ ಥ್ರೆಡ್ಡನ್ನು ಕಟ್ ಮಾಡ್ಕೊತೀನಿ. ನೋಡಿ, ಈ ಥರ ಬಂದಿದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಡಿಸೈನು. ಇದನ್ನು 3 ಸ್ಟೆಪ್ಪಲ್ಲೂ ಕೂಡ ಮಾಡ್ಕೋಬೋದು, ಇಲ್ಲ 4 ಸ್ಟೆಪ್ ಆದರೂ ಮಾಡ್ಕೋಬೋದು. ಅಂದರೆ ಇಲ್ಲಿ 3 ಬೀಡ್ಗೆ ಕೂಡ ಎಂಡ್ ಮಾಡ್ಕೋಬೋದು, 3 ಲೈನ್ಗೆ. ಈಗ ನೆಕ್ಸ್ಟ್ ಮತ್ತೆ ಪಕ್ಕದಲ್ಲೇ ಒಂದು ಬೆರಳಷ್ಟು ಡಿಸ್ಟೆನ್ಸ್ ತಗೊಂಡು ಮತ್ತೆ ಸೇಮ್ ಇದೇ ಥರ ಮಾಡ್ಕೋಬೇಕು. ಮೊದಲು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಮೊದಲು ಸ್ಟಾರ್ಟಿಂಗಲ್ಲಿ 10 ಬೀಡ್ಸ್ಗಳನ್ನು ಹಾಕಬೇಕು. 7 ಹಾಕಿದ್ದೀನಿ, ಇನ್ನು 3. ಹತ್ತು ಬೀಡ್ಸ್ ಹಾಕಿದ ಮೇಲೆ ಈಗ ಇಲ್ಲಿ ಸೇಮ್ ಎಷ್ಟು ಡಿಸ್ಟೆನ್ಸ್ ತಗೊಂಡಿದ್ದೀನೋ ಅಷ್ಟೇ ಡಿಸ್ಟೆನ್ಸ್ಗೆ
ಈ ಥರ ನೀಡಲ್ನ ಕೆಳಗಡೆಯಿಂದ ಮೇಲೆ ತಗೋಬೇಕು. ಅದಾದಮೇಲೆ ಮೇಲ್ಗಡೆಯಿಂದ 5 ಬೀಡಿಂದ ಮಾತ್ರ ದಾರನ ಹೊರಗಡೆ ತೆಗಿಬೇಕು. ಈ ಥರ ಮತ್ತೆ 5 ಬೀಡ್ಸ್ಗಳನ್ನು ಹಾಕಬೇಕು. ಮತ್ತೆ ಸೇಮ್ ಈಗ ಈ 5 ಬೀಡಿಂದನೂ ದಾರನ ಹೊರಗಡೆ ತೆಗಿತೀನಿ. ಮತ್ತೆ 5 ಬೀಡ್ಗಳನ್ನು ಹಾಕ್ತೀನಿ. 5 ಬೀಡ್ ಹಾಕ್ಕೊಂಡು ಸೇಮ್ ಇದೇ ಥರ ತಗೋಬೇಕು. ಈಗ ಇಲ್ಲಿಂದ ಇದನ್ನು ಹೊರಗಡೆ ತೆಗಿಬೇಕು. ಇವಾಗ ಈ ಥರ ತಗೊಂಡು ಇದಕ್ಕೆ ಇವಾಗ ಟಜಲನ್ನು ಆ್ಯಡ್ ಮಾಡ್ಕೋತೀನಿ. ಟಜಲ್ ಹಾಕಿ ಈ ಫಸ್ಟ್ ಒನ್ ಹಾಕಿದ್ದೀನಲ್ಲ 5 ಬೀಡ್ಸು, ಇಲ್ಲಿಂದ ಇವಾಗ ಮೇಲ್ಗಡೆ ತಗೋಬೇಕು. ಈ ಥರ ಇಲ್ಲಿ ಜಾಸ್ತಿ ಟೈಟಾಗಿ ಎಳ್ಕೋಬೇಡಿ, ಕರೆಕ್ಟಾಗಿ ಮಾಡ್ಕೊಳ್ಳಿ. ಟೈಟಾಗಿ ಎಳೆದ್ರೆ ಇಲ್ಲೂ ಕೂಡ ಎಳೆದಾಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೊಳ್ಳಿ. ನೀವು ಸೀರೆಗೆ ಮಾಡ್ತಾ ಇದ್ದರೆ 3ರಿಂದ 4 ಸಲ ಟೈಟಾಗಿ ಲಾಕ್ ಮಾಡಿಕೊಂಡು ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳಿ. ಇದನ್ನು ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ಕಂಪ್ಲೀಟ್ ಆದಮೇಲೆ. ಓಕೆ ಫ್ರೆಂಡ್ಸ್, ನೋಡಿ ಕಂಪ್ಲೀಟ್ ಆಗಿದೆ. 2 ಮಾಡಿ ತೋರಿಸಿದ್ದೀನಿ. ನೀವು ಇದೇ ಥರ ಸೀರೆ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಈ ಡಿಸೈನ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಈ ಡಿಸೈನ್ಗೆ ಒಂದು 350 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.